ನೋಡಿ ಮಕ್ಕಳ, ಇವತ್ತು ಯಾರು ವಿನ್ನರು, ಯಾರು ರನ್ನರು, ಯಾರು ಮೂರನೇ ಪ್ರೈಸ್ ತಗೊಂತಾರೆ ಅಂತ ಒಂದು 50% ನಾವು ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ನಾವು ತುಂಬ ಜನ ಕಮೆಂಟ್ ಮಾಡಿ ಕೂಡ ಹೇಳಿದ್ದಾರೆ ಯಾರು ಫಸ್ಟ್ ಪ್ರೈಸ್ ತಗೋಬೇಕು, ಯಾರು ಸೆಕೆಂಡ್ ಥರ್ಡು ಅಂತ. ಸೊ ನಾವು ಹಾಗಾಗಿ ಕಮೆಂಟನ್ನು ಕೂಡ ಕನ್ಸಿಡರ್ ಮಾಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಇವತ್ತು ಕೃಷ್ಣ ಬಗ್ಗೆ, ರಾಧೆ ಬಗ್ಗೆ ಯಾರ್ಯಾರು ಹೆಚ್ಚು ಇನ್ಫಾರ್ಮೇಷನ್ ತಿಳ್ಕೊಂಡಿದ್ದಾರೆ ಅಂತ ಒಂದು ಕ್ವಿಜ್ ಕಾಂಪಿಟೇಷನ್ ಇರುತ್ತೆ. ಆಯ್ತಾ ನಿಮ್ಗಳಿಗೆಲ್ಲ? ಅಯ್ಯೋ, ಕ್ವಿಜ್ ಎಲ್ಲ ಏನಕ್ಕೆ ಬೇಕು? ರೆಡಿ ಆದ್ರೆ ತಾನೇ ಪ್ರೈಸ್. ಈ ಕ್ವಿಜ್ ಇದೆ ಅಂತ ಯಾರು ನಮಗೆ ಹೇಳೇ ಇಲ್ಲ. ಅಂಜಲಿ, ನೀನು ಈ ಕಾಂಪಿಟೇಷನ್ ಪಾಂಪ್ಲೆಟ್ ನ ನೀಟಾಗಿ ನೋಡೇ ಇಲ್ಲ ಅನ್ಸುತ್ತೆ. ರಾಧಾ ಕೃಷ್ಣ ಕಾಸ್ಟ್ಯೂಮ್ ಅಂಡ್ ಕ್ವಿಜ್ ಕಾಂಪಿಟೇಷನ್ ಅಂತಾನೆ ನಾವು ಪಾಂಪ್ಲೆಟ್ ಅಲ್ಲಿ ಬರ್ಸಿರೋದು. ಹೌದಾ? ನಾನು ಕೃಷ್ಣ ರಾಧೆ ಕಾಂಪಿಟೇಷನ್ ಅನ್ಕೊಂಡು ರೆಡಿ ಆಗಿ ಬಂದೆ. ಕೃಷ್ಣನ್ ಬಗ್ಗೆ ನಾನು ಏನು ತಿಳ್ಕೊಂಡಿಲ್ಲ. ಯಾರು ತಿಳ್ಕೊಂಡಿರ್ತಾರೋ ಅವ್ರ ಕಾಂಪಿಟೇಷನ್ ನ ಗೆಲ್ತಾರೆ. ಸರಿ, ಹಾಗಾದ್ರೆ ಕ್ವಿಜ್ ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಣ. ನನಗೆ ರಾಧಾಕೃಷ್ಣ ಅಂದ್ರೆ ತುಂಬಾ ಇಷ್ಟ. ನನಗೆ ರಾಧಾಕೃಷ್ಣ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಗೊತ್ತು. ಕೃಷ್ಣನ್ ಬಗ್ಗೆನೂ ತುಂಬಾ ಗೊತ್ತು. ನಾನೇ ಗೆಲ್ತೀನಿ. ಅಂಜಲಿ, ನೋಡ್ತಿರು ನಾನು ಹೆಂಗ್ ಗೆಲ್ತೀನಿ ಅಂತ. ನನಗ್ ಗೊತ್ತಿರೋ ಇನ್ಫಾರ್ಮೇಶನ್ ನಿನಗೊಂದ್ ಚೂರು ಗೊತ್ತಿರಲ್ಲ. ಸರಿ, ಹಾಗಾದ್ರೆ ನಾನು ಒಂದೊಂದೇ ಪ್ರಶ್ನೆ ಕೇಳ್ತೀನಿ. ಯಾರಿಗ ಉತ್ತರ ಗೊತ್ತು, ನನಗ್ ಗೊತ್ತು ಅಂತ ಹೇಳಿದ್ರೆ ಸಾಕು, ಅವ್ರ ಹತ್ರ ಉತ್ತರ ಹೇಳಿಸ್ತೀನಿ. ಓಕೆನಾ? ಫಸ್ಟ್ ಕ್ವೆಶ್ಚನ್, ಯಾರು ಕೃಷ್ಣನ ನಿಜವಾದ ತಾಯಿ? ನಾನಿಲ್ಲಿ ನಿಮಗೆ 4 ಆಪ್ಷನ್ ಕೊಡ್ತೀನಿ. ಯಶೋಧ, ದೇವಕಿ, ರುಕ್ಮಿಣಿ ಅಂಡ್ ಸತ್ಯಭಾಮ. ಈ 4 ಜನದಲ್ಲಿ ಯಾರು ಅಂತ ಬೇಗ ಉತ್ತರ ಹೇಳ್ತೀರಾ? ನನಗೆ ಗೊತ್ತು. ನಿನಿಷಾ, ವೇಟ್ ಮಾಡು, ಇವಳು ಹೇಳ್ತಾಳೆ ಆನ್ಸರು. ನೀನ್ ಹೇಳಪ್ಪ. ಯಶೋಧನೆ ಕೃಷ್ಣನ್ ತಾಯಿ. ಯಶೋಧನೆ ಯಾವಾಗ್ಲೂ ಬೆಣ್ಣೆ ಕೊಡ್ತಾ ಇದ್ದಿದ್ದು, ಹಾಲು ಕುಡಿಸ್ತಾ ಇದ್ದಿದ್ದು, ಮಲಗಿಸ್ತಾ ಇದ್ದಿದ್ದು, ಊಟ ಮಾಡಿಸ್ತಿದ್ದು. ಹಾಗಾಗಿ ಯಶೋಧನೆ ತಾಯಿ. ಓಕೆ, ಸರಿ, ಹಾಗಾದ್ರೆ ಲಿನಿಷಾ, ನಿನಗೆ ಗೊತ್ತಿರೋ ಆನ್ಸರ್ ಹೇಳು. ಯಶೋಧ ಅಲ್ಲ, ದೇವಕಿ ಕೃಷ್ಣನ್ ನಿಜವಾದ ತಾಯಿ. ದೇವಕಿ ಹೊಟ್ಟೆಲೆ ಕೃಷ್ಣ ಹುಟ್ಟಿದ್ದು, ಆದ್ರೆ ಕೃಷ್ಣನ್ನ ಸಾಕಿದ ತಾಯಿ ಯಶೋಧ. ವೆರಿ ಗುಡ್. ಇದ್ರ ಕರೆಕ್ಟ್ ಆದ ಉತ್ತರ ಯಶೋಧ ಅಲ್ಲ, ದೇವಕಿ. ನೆಕ್ಸ್ಟ್ ಪ್ರಶ್ನೆ, ನಾನು ಹೇಳೋ 4 ಆಪ್ಷನ್ ಹೆಸರುಗಳಲ್ಲಿ ಯಾರೊಬ್ರು ಕೃಷ್ಣನ್ ಹೆಂಡತಿ ಅಲ್ಲ ಅಂತ ನೀವು ಕಂಡುಹಿಡಿಬೇಕು. ಓಕೆನಾ? ಆಪ್ಷನ್ ಎ ರಾಧಾ, ಆಪ್ಷನ್ ಬಿ ರುಕ್ಮಿಣಿ, ಆಪ್ಷನ್ ಸಿ ಸತ್ಯಭಾಮ, ಆಪ್ಷನ್ ಡಿ ಜಾಂಬವತಿ. ನನಗೆ ಆನ್ಸರ್ ಗೊತ್ತು. ಓಕೆ, ಹೇಳು ಅಂಜಲಿ. ಕೃಷ್ಣ ಹೆಸರು ಜೊತೆಗೆ ರಾಧಾ ರಾಧಾ ಅಂತ ಹೇಳ್ತೀವಿ. ರಾಧಾ ರುಕ್ಮಿಣಿ ಹಸ್ಬೆಂಡ್ ಅಂಡ್ ವೈಫ್ ಅಂತಾನೆ ಹೇಳ್ತೀವಿ. ಸತ್ಯಭಾಮ ಕೂಡ ಕೃಷ್ಣನ್ ಹೆಂಡತಿ ಅಂತ ಗೊತ್ತು. ಆದ್ರೆ ಈ 4 ಹೆಸರಲ್ಲಿ ಯಾಕೋ ಜಾಂಬವತಿ ಅನ್ನೋದೇ ಹೊಸ ಹೆಸರು. ಹಂಗಾಗಿ ಜಾಂಬವತಿನೇ ಕೃಷ್ಣನ್ ಹೆಂಡತಿ ಅಲ್ಲ. ಸರಿ, ಆಯ್ತು. ಇನ್ಯಾರಿಗಾದ್ರೂ ಆನ್ಸರ್ ಗೊತ್ತಾ? ನನಗೆ ಗೊತ್ತು ಮ್ಯಾಮ್. ಸರಿ, ಹೇಳು ಲಿನಿಷಾ. ಕೃಷ್ಣನ್ಗೆ ರಾಧಾ ವೈಫ್ ಅಲ್ಲ ಮ್ಯಾಮ್, ರಾಧಾ ಪ್ರೇಯಸಿ ಅಷ್ಟೇ. ಆದ್ರೆ ಕೃಷ್ಣ ಯಾವತ್ತು ರಾಧೆನ ಮದ್ವೆ ಆಗ್ಲೇ ಇಲ್ಲ. ವೆರಿ ಗುಡ್ ಲಿನಿಷಾ, ನಿನಗೆ ತುಂಬಾ ವಿಚಾರ ಗೊತ್ತು. ಕೃಷ್ಣನ್ ನಿಜವಾದ ವೈಫು ರುಕ್ಮಿಣಿ, ಸತ್ಯಭಾಮ, ಜಾಂಬವತಿ. ಆದ್ರೆ ಯಾವತ್ತು ರಾಧಾ ವೈಫ್ ಆಗಿರ್ಲಿಲ್ಲ. ವೆರಿ ಗುಡ್. ನೆಕ್ಸ್ಟ್ ಪ್ರಶ್ನೆ, ಕೃಷ್ಣನ ಅತಿ ಪ್ರಿಯವಾದ ಸ್ನೇಹಿತ ಯಾರು? ಇದಕ್ಕೆ ಆಪ್ಷನ್ ಕೊಡಲ್ಲ, ನೀವುಗಳೇ ಹೇಳ್ಬೇಕು. ರಾಧೆನೇ ಚೈಲ್ಡ್ಹುಡ್ ಫ್ರೆಂಡ್ಸ್ ಮ್ಯಾಮ್, ನಂಗೆ ಗೊತ್ತು. ಕೃಷ್ಣನ್ಗೆ ಒಂದು ಬ್ರಾಹ್ಮಿನ್ ಫ್ರೆಂಡ್ಸ್ ಇರ್ತಾನೆ, ಅವನ ಹೆಸರು ಸುಧಾಮ ಅಂತ. ಸುಧಾಮನೋ ಗಿದಾಮನೋ ನಂಗೆ ಗೊತ್ತಿಲ್ಲ ಮ್ಯಾಮ್. ಒಟ್ನಲ್ಲಿ ರಾಧೆ ಕೂಡ ಚೈಲ್ಡ್ಹುಡ್ ಫ್ರೆಂಡೇ. ಅಂಜಲಿ, ನಿನ್ನ ಉತ್ತರ ಕೂಡ ಕರೆಕ್ಟ್ ಇರ್ಬೋದೇನೋ. ರಾಧಾಕೃಷ್ಣ ಕೂಡ ಫಸ್ಟ್ ಫ್ರೆಂಡ್ ಆಗಿರ್ತಾರೆ, ಆದ್ರೆ ಸುಧಾಮ ನಿಜವಾದ ಸ್ನೇಹಿತ ಕೃಷ್ಣನಿಗೆ. ಇದು ನನ್ನ ಕೊನೆ ಪ್ರಶ್ನೆ ಆಗಿರುತ್ತೆ. ಓಕೆನಾ? ಕೃಷ್ಣ ದೇವಕಿಯ ಎಷ್ಟನೇ ಮಗ ಆಗಿರ್ತಾನೆ? ಮೊದಲನೇ ಮಗ ಅನ್ಸುತ್ತೆ ಟೀಚರ್. ಗಿರೀಶ, ಅನ್ಸುತ್ತೆ ಅಂತೆಲ್ಲ ಉತ್ತರ ಕೊಡಬಾರ್ದು. ಕರೆಕ್ಟ್ ಆಗಿ ಉತ್ತರ ಗೊತ್ತಿದ್ರೆ ಮಾತ್ರ ಹೇಳ್ಬೇಕು. ಕೃಷ್ಣ 9ನೇ ಅವತಾರ ಅಂತ ಹೇಳ್ತಾರಲ್ವಾ, ಹಾಗಾದ್ರೆ 9ನೇ ಮಗ ಇರ್ಬೇಕು. ಮ್ಯಾಮ್, 9ನೇ ಮಗ ಅನ್ಸುತ್ತೆ. ರಾಂಗ್. ನಿಮ್ ಯಾರಿಗೂ ಉತ್ತರ ಕರೆಕ್ಟ್ ಆಗಿ ಗೊತ್ತಿರಲ್ಲ. ಲಿನಿಷಾ, ಹೇಳು ಪುಟ್ಟ, ನಿನಗೆ ಗೊತ್ತಾ? ಖಂಡಿತ ಗೊತ್ತು ಮ್ಯಾಮ್, ಆದ್ರೆ ಇವ್ರುಗಳಿಗೆಲ್ಲ ನಾನು ಚಾನ್ಸ್ ಕೊಟ್ಟೆ ಆನ್ಸರ್ ಕೊಡಕ್ಕೆ. ನಾನು ಉತ್ತರ ಹೇಳ್ತೀನಿ. ಕೃಷ್ಣ 8ನೇ ಮಗ. ರಾಜ ಕಂಸನ್ನ ಕೊಲ್ಲೋಕೆ ದೇವಕಿಗೆ 8ನೇ ಮಗ ಹುಟ್ಟತಾನೆ, ಅವನೇ ಕಂಸನ್ನ ಕೊಲ್ಲೋದು ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಹಾಗಾಗಿ ಕೃಷ್ಣನ್ನ ದೇವಕಿ ಜಾಗದಿಂದ ಯಶೋದೆ ಜಾಗಕ್ಕೆ ಕೃಷ್ಣನ್ನ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಯಶೋಧ ತಾಯಿ ಕೃಷ್ಣನ್ನ ಸಾಕು ತಾಯಿ ಆಗ್ತಾರೆ. ಮತ್ತೆ ಕಂಸ ಯಾವಾಗ್ಲೂ ಹುಡುಕ್ತಾ ಇರ್ತಾರೆ ದೇವಕಿದು 8ನೇ ಮಗ ಯಾರು ಯಾರು ಎಲ್ಲಿದ್ದಾನೆ ಅಂತ. ಆದ್ರೆ ಅವ್ರು ಏನೇ ಮಾಡಿದ್ರು ಕೃಷ್ಣನಿಗೆ ಮಾತ್ರ ಹ್ಯಾಟ್ ಮಾಡಕ್ಕಾಗಲ್ಲ. ಕೃಷ್ಣ ತುಂಬಾ ಶಕ್ತಿಶಾಲಿ. ವಾವ್, ಸೂಪರ್ ಲಿನಿಷಾ, ತುಂಬಾ ವಿಚಾರ ತಿಳ್ಕೊಂಡಿದ್ಯಾ. ವೆರಿ ಗುಡ್. ಇವಾಗ ನಾವು ಯಾರು ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ತಗೊಂಡಿದ್ದಾರೆ ಅಂತ ಅನೌನ್ಸ್ಮೆಂಟ್ ಮಾಡೋ ಟೈಮ್ ಆಯ್ತು. ನನಗೆ ಗೊತ್ತಪ್ಪ, ನಾನೇ ಗೆಲ್ಲೋದು ಇವತ್ತು ಫಸ್ಟ್ ಪ್ರೈಸ್.
ಇವತ್ತಿನ ಕಾಂಪಿಟೇಷನ್ನ ಫಸ್ಟ್ ಪ್ರೈಸ್ ಅನ್ನ ನಾವು ಯಾರಿಗೆ ಕೊಡ್ತಾ ಇದೀವಿ ಅಂದ್ರೆ ಪುಟಾಣಿ ಪಾಪು ಮುದ್ದು ಕೃಷ್ಣ ಲಾವಿಶ್ಗೆ. ಇವನಿವತ್ತು ಇಲ್ಲಿ ಕಾಂಪಿಟೇಷನ್ ಅಲ್ಲಿ ಬಂದಿರೋ ಎಲ್ಲಾ ಮಕ್ಕಳಿಗಿಂತ ಮುದ್ದು ಪುಟಾಣಿ ಮಗು, ಹಾಗಾಗಿ ಇವನಿಗೆ ಪ್ರೈಸ್ ಕೊಡ್ತಾ ಇದೀವಿ. ಮ್ಯಾಮ್, ನಾನಲ್ವಾ ಎಲ್ಲರಿಗಿಂತ ತುಂಬಾ ಚೆನ್ನಾಗಿ ಉತ್ತರ ಕೊಟ್ಟಿದ್ದು, ಚೆನ್ನಾಗಿ ಮಾತಾಡಿದ್ದು, ಚೆನ್ನಾಗಿ ರೆಡಿಯಾಗಿ ಬಂದಿರೋದು. ಮತ್ತೆ ಯಾಕೆ ನೀವು ಲಾವಿಶ್ಗೆ ಗಿಫ್ಟ್ ಕೊಡ್ತಿದ್ದೀರಾ? ಲಿನಿಶಾ, ಅವ್ನು ನಿನ್ ತಮ್ಮ ಅಲ್ವಾ ಲಾವಿಶು? ಅವನು ವಯಸ್ಸಿಗೆ ಮೀರಿ ಮಾತಾಡಿದಾನೆ ಇವತ್ತು. ಆ ಏಜಲ್ಲಿ ಕೃಷ್ಣ ಅಂತಾನೆ ಹೇಳಕ್ ಬರಲ್ಲ, ಆದ್ರೆ ಲಾವಿಶು ಕೃಷ್ಣ ಬೆಣ್ಣೆ ತಿಂತಾನೆ, ಬೆಣ್ಣೆ ಕದಿತಾನೆ ಅಂತ ಮುದ್ದಾಗಿ ಮಾತಾಡಿದಾನೆ, ಹಾಗಾಗಿ ಅವನಿಗೆ ಫಸ್ಟ್ ಪ್ರೈಸ್. ಆಮೇಲೆ ನೀನು ಕೂಡ ತುಂಬಾ ವಿಚಾರಗಳನ್ನ ಕೃಷ್ಣನ್ ಬಗ್ಗೆ, ರಾಧೆ ಬಗ್ಗೆ ತಿಳ್ಕೊಂಡಿದ್ಯಾ. ಹಾಗೆ ಅದ್ರ ಜೊತೆಗೆ ಮುದ್ದಾಗಿ ರಾಧೆ ತರ ರೆಡಿಯಾಗಿ ಬಂದಿದ್ಯಾ, ಹಾಗಾಗಿ ಇವತ್ತಿನ ಕಾಂಪಿಟೇಷನ್ ಅಲ್ಲಿ ನಿನಗೆ ಸೆಕೆಂಡ್ ಪ್ರೈಸ್. ಓಕೆನಾ? ಓಕೆ ಮ್ಯಾಮ್, ಥ್ಯಾಂಕ್ ಯು. ಹಾಗೆ ಇವತ್ತಿನ 3ನೇ ಪ್ರೈಸ್ ಗೋಸ್ ಟು ಥರ್ಡ್ ಪ್ರೈಸ್ ಕೃಷ್ಣ ಗಿರೀಶ. ಗಿರೀಶ, ಇವಾಗ್ಲಾದ್ರೂ ಸ್ವಲ್ಪ ನಗು. ನಗ್ತಾನೆ ಇದೀನಿ ಟೀಚರ್. ಇವರಿಬ್ಬರಿಗೂ ದೊಡ್ಡ ಗಿಫ್ಟ್ ಕೊಟ್ರಿ, ಆದ್ರೆ ನನಗೆ ಮಾತ್ರ ಇಷ್ಟು ಸಣ್ಣ ಗಿಫ್ಟ್ ಕೊಡ್ತಿದ್ದೀರಲ್ವಾ? ಲೋ ಗಿರೀಶ, ಇದ್ರ ಒಳಗಡೆ ಬಾಕ್ಸ್ ತುಂಬಾ ಲಡ್ಡುಗಳಿದೆ, ಹಾಗಾಗಿ ಇದನ್ನ ತಗೊಂಡೋಗಿ ಮನೇಲಿ ತಿನ್ನು. ಏನು ಲಡ್ಡು ಇದೆಯಾ? ಸರಿ, ಹಾಗಾದ್ರೆ ಕೊಡಿ, ಚೆನ್ನಾಗಿ ತಿನ್ಬಿಡ್ತೀನಿ ಇವತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನಮ್ಮ ರಾಧಾಕೃಷ್ಣ ಕಾಂಪಿಟೇಷನ್ ಹೇಗಿತ್ತು ಅಂತ ಕ್ವಿಜ್ ಕೂಡ ಮಾಡಿದ್ವಿ. ಕೊನೆಗೂ ನಾವು ತುಂಬ ಡಿಸ್ಕಷನ್ ಮಾಡಿ ಎಲ್ಲ ರೀತಿ ನಾವು ಕಾಂಪಿಟೇಷನ್ನ ಜಡ್ಜ್ಮೆಂಟ್ ಮಾಡಿ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸನ್ನು ಡಿಸೈಡ್ ಮಾಡಿ ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಫಸ್ಟ್ ಪ್ರೈಸ್ ಗೋಸ್ ಟು ಲಾವಿಶ್ ಬೇಬಿ. ಹಾಗೆ ಸೆಕೆಂಡ್ ಪ್ರೈಸ್ ಮುದ್ದು ರಾಧೆ ಅಂಡ್ ಟ್ಯಾಲೆಂಟೆಡ್ ರಾಧೆ ಲಿನಿಶಾ. 3ನೇ ಪ್ರೈಸು ಬಣ್ಣ ಬಳ್ಕೊಂಡು ಕೃಷ್ಣನ್ ತರ ಬಂದಿರೋ ಗಿರೀಶ. ಸೂಪರ್ ಸೂಪರ್ ಸೂಪರ್! ಎಲ್ಲ ಪ್ರೈಸು ನಮ್ಮನೆಗೆ ತಗೊಂಡೋಗ್ತಿದೀವಿ ಮೇಡಮು. ಇವತ್ತು ನಮ್ಮನೇಲಿ ಎಲ್ಲರೂ ಖುಷಿ ಆಗ್ಬಿಡ್ತಾರೆ. ನೋಡಿದ್ರಲ್ಲ ಮರ್ರೆ, ಹೆಂಗ್ ಹ್ಯಾಟ್ರಿಕ್ಕು. ನಮ್ ಲಾವಿ ಸಪಾಟ್ ಪ್ರೈಸು, ನಮ್ ಚುಪ್ಪಿ ಸೆಕೆಂಡ್ ಪ್ರೈಸು, ಗಿರೀಶ 3ನೇ ಪ್ರೈಸು. ಇನ್ನೇನ್ ಬೇಕು? 1, 2, 3 ಎಲ್ಲ ಪ್ರೈಸು, ಎಲ್ಲ ಗಿಫ್ಟ್ ಐಟಮ್ ಮನೆಗೆ ತಗೊಂಡು ಹೋಗ್ತಿದೀವಿ. ಆ ಗಿಫ್ಟ್ ಬಾಕ್ಸ್ ಅಲ್ಲಿ ಏನಿದೆ ಅಂತ ತಿಳ್ಕೋಬೇಕಾ? ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತೀರಿ. ಮನೆಗೆ ಹೋಗ್ಬಿಟ್ಟು ಗಿಫ್ಟ್ ಬಾಕ್ಸ್ ನ ಅನ್ಬಾಕ್ಸಿಂಗ್ ಮಾಡೋ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತೀರಿ. ಇವಾಗ ನೀವೇನ್ ಮಾಡ್ಬೇಕು ಹೇಳಿ? ಪಟಾಪಟ್ ಅಂತ ವಿಡಿಯೋನ ಲೈಕ್ ಮಾಡ್ಬಿಟ್ಟು ಶೇರ್ ಮಾಡ್ಬಿಡಿ ಎಲ್ಲರಿಗೂ. ಯಾರ್ಯಾರು ಕೃಷ್ಣ ಭಕ್ತರಿದ್ದಾರೆ ಅವರೆಲ್ಲ ಬೇಗ ಜೈ ಶ್ರೀರಾಮ್, ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡಿ. ಹಂಗೆ ಕೃಷ್ಣ ಭಕ್ತರು, ರಾಮ ಭಕ್ತರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಬಿಡಿ ಮರ್ರೆ, ಆಯ್ತಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ, ಬರ್ತೀವಿ, ಆಯ್ತಾ? ಈಗ ಮಕ್ಕಳನ್ನೆಲ್ಲ ಕರ್ಕೊಂಡು ಮನೆ ಕಡೆಗೆ ಹೋಗ್ತೀನಿ ನಾನು ಇವಾಗ. ಆಮೇಲೆ ಅನ್ಬಾಕ್ಸಿಂಗು, ಗಿಫ್ಟ್ ಅಲ್ಲಿ ಏನೈತೆ ಅಂತ ಎಲ್ಲ ನೋಡೋಣಂತೆ. ಬರ್ತೀವಿ ಮರ್ರೆ.